Hi students, I welcome you all to the corporate accounting class. In the previous session, I given you some adjusted profit, and with the help of that adjusted profit, I asked you to calculate goodwill under weighted average profit method. Right? ಕಳೆದ ಕ್ಲಾಸ್ನಲ್ಲಿ ನಾನು ಕೆಲವೊಂದು ಅಡ್ಜಸ್ಟೆಡ್ ಪ್ರಾಫಿಟ್ ನಾನು ನಿಮ್ಗೆ ಕಂಡು ಹಿಡಿದು ಕೊಟ್ಟೇನ್ರಿ. ಅದ್ರ ಮುಂದಿನ ಭಾಗ ಆದಂಥ ವೇಟೆಡ್ ಎವರೇಜ್ ಪ್ರಾಫಿಟ್ ನೀವು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳೇನ್ರಿ. ರೈಟ್, ಐ ಹೋಪ್ ಎವ್ರಿ ಒನ್ ಮಸ್ಟ್ ಶುಡ್ ಏನೇನ್ರಿ ಸಾಲ್ವ್ ಔಟ್ ಮಾಡಿರ್ಬೋದು ರೀ. ರೈಟ್, so in today's session we move to next method of valuation of goodwill. Right, so there are three methods for valuation of goodwill. Goodwill valuation ಮಾಡಿಸಲಾಗ್ರಿ ಮೂರು ಮೆಥಡ್ ಇದಾವ್ರಿ. ಫಸ್ಟ್ ಎವರೇಜ್ ಪ್ರಾಫಿಟ್ ಮೆಥಡ್ ಐತ್ರಿ, ಸೆಕೆಂಡ್ ಸೂಪರ್ ಪ್ರಾಫಿಟ್ ಮೆಥಡ್ ಐತ್ರಿ, ಮತ್ತು ಥರ್ಡ್ ಕ್ಯಾಪಿಟಲೈಸೇಷನ್ ಮೆಥಡ್ ಐತ್ರಿ. ಈಗಾಗಲೇ ನಾವು ಎವರೇಜ್ ಪ್ರಾಫಿಟ್ ಮೆಥಡ್ ಕಲ್ತಿದ್ದೇವ್ರಿ. ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ರೀ ಎರಡು ಭಾಗ ಬರ್ತಾವ್ರಿ. ಒಂದು ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ರೀ, ಮತ್ತೊಂದು ರೀ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್. ಸೊ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಯಾವ ಥರ ಗುಡ್ವಿಲ್ ಕಂಡು ಹಿಡಿತೀವೋ ಅದನ್ನು ಕಲ್ತಿದ್ದೇವ್ರಿ. ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಗುಡ್ವಿಲ್ ಯಾವ ಥರ ಕಂಡು ಹಿಡಿತೀವಲ್ಲ ಅದನ್ನು ನೋಡಿದೇವ್ರಿ. ರೈಟ್, ಬಟ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮಾಡ್ತೇವೆ ಕೆಲವೊಂದು ಏನು ಮಾಡಿರ್ತಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ರೀ. ಆ ಅಡ್ಜಸ್ಟ್ಮೆಂಟ್ ನಮಗೆ ಸ್ಕ್ರೂಟಿನಿ ಟೈಮ್ದಾಗ ಸಿಗ್ತಾವ್ರಿ. ಆದ ನಂತರ ಅವು ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ಗೆ ಮಾಡ್ರಿ. ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡು ಹಿಡಿದ ನಂತರ ಯಾವ ಥರ ವೇಟೆಡ್ ಎವರೇಜ್ ಪ್ರಾಫಿಟ್ದಾಗ ಬಿಡಿಸಬಹುದು ಅಂತ ಅನ್ನೋದು ಅದು ಲಾಸ್ಟ್ ಕ್ಲಾಸ್ದಾಗ ನಾವು ಕಲ್ತಿದ್ದೇವ್ರಿ. ಸೊ ಐ ಹೋಪ್ ಯು ಹ್ಯಾವ್ ಎವ್ರಿಥಿಂಗ್ ಕ್ಲಾರಿಫಿಕೇಶನ್ ಅಬೌಟ್ ಎವರೇಜ್ ಪ್ರಾಫಿಟ್ ಮೆಥಡ್. ಎವರೇಜ್ ಪ್ರಾಫಿಟ್ ಮೆಥಡ್ ಬಗ್ಗೆ ನಿಮಗೆಲ್ಲ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೇನೆ ರೀ. ರೈಟ್, ಸೊ ಇವತ್ತಿನ ಕ್ಲಾಸ್ದಾಗ ಏನು ಮಾಡೋಣ ರೀ, ಸೆಕೆಂಡ್ ಮೆಥಡ್ ಆದಂಥ ಸೂಪರ್ ಪ್ರಾಫಿಟ್ ಮೆಥಡ್ ಸ್ಟಾರ್ಟ್ ಮಾಡೋಣ ರೀ. ರೈಟ್, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ದಟ್ ಈಸ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಹೌ ವಿ ಕ್ಯಾಲ್ಕುಲೇಟ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್. ರೈಟ್, ಸೂಪರ್ ಪ್ರಾಫಿಟ್ ಮೆಥಡ್ ಯಾವ ಥರ ಗುಡ್ವಿಲ್ ಕಂಡು ಹಿಡಿತೀವಿ ಅಂತ ನೋಡು ನೋಡಿ. ಸೊ ಈಗ ನಂದು ಕ್ವಶನ್ ರೀ, ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಹೆಂಗೆ ಬಿಡಿಸ್ತೀವಿ ರೀ ಗುಡ್ವಿಲ್ ರೀ? ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಗುಡ್ವಿಲ್ ಯಾವ ಥರ ಕಂಡು ಹಿಡಿತೀವಿ ರೀ? ಎಸ್, ಆನ್ ದ ಬೇಸಿಸ್ ಆಫ್ ಎವರೇಜ್ ಪ್ರಾಫಿಟ್. ಆನ್ ದ ಬೇಸಿಸ್ ಆಫ್ ಎವರೇಜ್ ಪ್ರಾಫಿಟ್ ಮ್ಯಾಗ ಇಲ್ಲಿ ಗುಡ್ವಿಲ್ ಕಂಡು ಹಿಡಿತೀವಿ ರೀ. ಇಲ್ಲಿ ಯಾವ ಥರ ಕಂಡು ಹಿಡಿತೀವಿ ರೀ? ಆನ್ ದ ಬೇಸಿಸ್ ಆಫ್ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಮ್ಯಾಗ ನಾವು ಗುಡ್ವಿಲ್ ಕಂಡು ಹಿಡಿತೀವಿ ರೀ. ಸೊ ಲೆಟ್ಸ್ ಸಿ ಹಿಯರ್. Meaning, under this method, value of goodwill is calculated on the basis of super profit. Yes, as I told, right? So goodwill is valued under this method on the basis of super profit. ಯಾವ ಪ್ರಾಫಿಟ್ ಮ್ಯಾಗ ಕಂಡು ಹಿಡ್ತಾರೆ ಇಲ್ಲಿ ಗುಡ್ವಿಲ್ ರೀ? ಸೂಪರ್ ಪ್ರಾಫಿಟ್ ಮ್ಯಾಗ ನಾವಿಲ್ಲಿ ಏನು ಮಾಡ್ತೀವ್ರಿ? ಗುಡ್ವಿಲ್ ಕಂಡು ಹಿಡ್ತೀವ್ರಿ. ರೈಟ್, ಸೊ ಲೆಟ್ಸ್ ಸಿ ಹಿಯರ್. The following are the different methods of valuation of goodwill based on super profit method. Yes, ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಹೆಂಗೆ ಎರಡು ಮೆಥಡ್ ಇದಾವಲ್ಲ, ಸಿಂಪಲ್ ಎವರೇಜ್ ಮತ್ತು ವೇಟೆಡ್ ಎವರೇಜ್ ರೀ, ಅದೇ ಥರ ಸೂಪರ್ ಪ್ರಾಫಿಟ್ ಮೆಥಡ್ದಾಗೂ ಕೆಲವೊಂದೇನ್ರಿ ಡಿಫ್ರೆಂಟ್ ಮೆಥಡ್ಸ್ ಇದಾವ್ರಿ. ಅವು ಯಾವ ಡಿಫ್ರೆಂಟ್ ಮೆಥಡ್ಸ್ ಇದಾವು ನೋಡು ನೋಡ್ರಿ. ಸೊ ಫಸ್ಟ್ ಒನ್ ಈಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೆಕೆಂಡ್ ಒನ್ ಎನ್ಯುಟಿ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೆಕ್ಸ್ಟ್ capitalization of super profit of goodwill, and next one is sliding scale valuation of super profit method. Right, so these are the four methods. In these four methods we calculate goodwill on the basis of super profit. ಎಲ್ಲ ಸೂಪರ್ ಪ್ರಾಫಿಟ್ ಮ್ಯಾಗ ನಾವೇನ್ರಿ ಕ್ಯಾಲ್ಕುಲೇಷನ್ ಮಾಡಿರ್ತೀವ್ರಿ ನೋಡ್ರಿ. ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್, ಎನ್ಯುಟಿ ಮೆಥಡ್, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್, ಸ್ಲೈಡಿಂಗ್ ಸ್ಕೇಲ್ ವ್ಯಾಲ್ಯೂಯೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ದೀಸ್ ಆರ್ ದಿ ಅಗೇನ್ some kinds in the super profit method. Right, so super profit method the goodwill ಯಾವ ತರ ಕಂಡಿಡ್ತೀವಿ? on the basis of super profit ಮ್ಯಾಗ ಕಂಡಿದ್ದೀವಿ. ಸೊ ಸೂಪರ್ ಪ್ರಾಫಿಟ್ ಮೆಥಡ್ ಆಗ್ರಿ ಮತ್ತೆ ಎಷ್ಟು ಕೈಂಡ್ ಇದಾವ್ರಿ? ಎಸ್, ದೇರ್ ಆರ್ 4 different kinds or 4 different methods to value the goodwill under super profit method. ಸೂಪರ್ ಪ್ರಾಫಿಟ್ ಮೆಥಡ್ದಾಗ ಮತ್ತೆ ಡಿಫ್ರೆಂಟ್ ಎಷ್ಟು ಮೆಥಡ್ ಇದಾವ್ರಿ? 4 ಮೆಥಡ್ ಇದಾವ್ರಿ. ಆ 4 ಮೆಥಡ್ ಹೆಂಗೆ ಬಿಡಿಸಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದ ಒನ್ ಬೈ ಒನ್ ನೋಡ್ಕೋತ ಹೋಗೋಣ. ರೈಟ್, ಸೊ ಈಗ ಫಸ್ಟ್ ಮೆಥಡ್ ಯಾವ್ದಿದಲ್ರಿ? ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಇವು 4 ಮೆಥಡ್ ಎತ್ತರದ ಭಾಗ ಹೇಳ್ರಿ? ಸೂಪರ್ ಪ್ರಾಫಿಟ್ ಮೆಥಡ್ದ ಭಾಗಗೊಳ್ರಿ. ಸೊ ಅದರ ಫಸ್ಟ್ ಒನ್ ಯಾವ್ದು ಹೇಳ್ರಿ? ಈಗ ಸೂಪರ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಅದನ್ನೀಗ ಸ್ಟಾರ್ಟ್ ಮಾಡೋಣ ನೋಡ್ರಿ. ಎಸ್, ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಇಲ್ಲಿ ಯಾವ ತರ ಗುಡ್ವಿಲ್ ಕಂಡು ಹಿಡ್ತೀವ್ರಿ ನೋಡು ನೋಡ್ರಿ. Under this method, goodwill is calculated on the basis of super profit and numbers of years of purchases. And numbers of years of purchases. Yes, ಇಲ್ಲಿ ಕಂಡಿರ್ತೀರಿ ಗುಡ್ವಿಲ್ ಯಾವ ಆಧಾರ ಮ್ಯಾಗ ಕಂಡಿರ್ತೀವ್ರಿ? ಸೂಪರ್ ಪ್ರಾಫಿಟ್ ಒಂದು ಬೇಕ್ರಿ, ಅದರ ಜೊತೆ ನಂಬರ್ಸ್ ಆಫ್ ಇಯರ್ಸ್ ಪರ್ಚೇಸಸ್ ಬೇಕ್ರಿ. ಸೊ ಅದಕ್ಕೆ ಇಲ್ರಿ
ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಅಂತ ಅಂದೇವ್ರೆ. ಯಾಕಂದ್ರೆ ನಂಬರ್ಸ್ ಆಫ್ ಇಯರ್ಸ್ ಪರ್ಚೇಸಸ್ ತಗೋತೇವ್ರೆ. ಇದನ್ನ ಫಸ್ಟ್ ಮೆಥಡ್ ಎತ್ತರಾಗ್ರಿ ಸೂಪರ್ ಪ್ರಾಫಿಟ್ ಮೆಥಡ್ದಾಗ್ರಿ, ರೈಟ್. ಸೊ ಇಲ್ಲಿ ಯಾವ ತರ ಕಂಡಿಡ್ತೀವ್ರಿ, ಫಾರ್ಮುಲಾಗಳು ಸ್ವಲ್ಪ ಹೆಚ್ಚಿದಾವ್ರಿ, ಒನ್ ಬೈ ಒನ್ ನೀಟ್ಲಿ ಫಾರ್ಮುಲಾ ಬರ್ಕೋರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಗುಡ್ ವಿಲ್ ಹೆಂಗ್ ಕಂಡಿಡ್ತೀವ್ರಿ, ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ಸ್ ಆಫ್ ಪರ್ಚೇಸಸ್. ಇಟ್ಸ್ ಏನ್ರಿ ರಿಕ್ವೆಸ್ಟ್ ಟು ಯು ಪೀಪಲ್, ಯು ಪ್ಲೀಸ್ ನೀಟ್ಲಿ ರೈಟ್ ಡೌನ್ ಆಲ್ ದಿ ಫಾರ್ಮುಲೆ, ರೈಟ್. ಇವೆಲ್ಲ ಫಾರ್ಮುಲೆ ಫಸ್ಟ್ ನೀಟ್ಲಿ ಏನು ಮಾಡ್ಕೋಬೇಕು, ಬರ್ಕೋಬೇಕ್ರಿ. ಗುಡ್ ವಿಲ್ ಯಾವ ಥರ ಕಂಡಿಡ್ತೀವಿ ನೋಡ್ರಿ, ವ್ಯಾಲ್ಯೂ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸಸ್, ರೈಟ್. ಬಟ್ in the question sometime they not given the super profit ಕೊಟ್ಟಿರಂಗಿಲ್ಲ. so what is meant by super profit? yes, super profit ಕೊಟ್ಟಿರಂಗಿಲ್ಲ. super profit ಯಾವ ತರ ಕಂಡುಹಿಡಿಬೇಕು ನೋಡ್ರಿ, ಇಲ್ಲಿ super profit is equal to average profit minus normal profit. so what is super profit? so super profit ಅಂದ್ರೆ ನೀವು ಈ ತರ ಹೇಳ್ಬೋದು, super profit is the difference between average profit and normal profit. ಎವರೇಜ್ ಪ್ರಾಫಿಟ್ ಅಂಡ್ ನಾರ್ಮಲ್ ಪ್ರಾಫಿಟ್. ಎವರೇಜ್ ಪ್ರಾಫಿಟ್ ರೀ ಮತ್ತು ನಾರ್ಮಲ್ ಪ್ರಾಫಿಟ್ ನಡುವೆ ವ್ಯತ್ಯಾಸ ಇರ್ತೈತಲ್ರಿ, ಅದನ್ನ ನಾವು ಏನಂತ ಕರಿತೀವ್ರಿ, ಸೂಪರ್ ಪ್ರಾಫಿಟ್ ಅಂತ ಕರಿತೇವ್ರಿ. ಅದರ್ವೈಸ್ ಇಫ್ ದಿ ಎವರೇಜ್ ಪ್ರಾಫಿಟ್ ಆಫ್ ದಿ ಫರ್ಮ್ ಈಸ್ ಮೋರ್ ದ್ಯಾನ್ ನಾರ್ಮಲ್ ಪ್ರಾಫಿಟ್, ದೆನ್ ಎಕ್ಸೆಸ್ ಪ್ರಾಫಿಟ್ ಈಸ್ ನೋನ್ ಆಸ್ ಸೂಪರ್ ಪ್ರಾಫಿಟ್, ರೈಟ್. ಎವರೇಜ್ ಪ್ರಾಫಿಟ್ ಒಂದ್ ಲೆಕ್ರಿ ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿತ್ತಂತಂದ್ರೆ ಅದು ಎಷ್ಟು ಅಮೌಂಟ್ ಹೆಚ್ಚಿರ್ತೈತಲ್ರಿ ಎವರೇಜ್ ಪ್ರಾಫಿಟ್ ಅದ, ಆ ಅಮೌಂಟ್ಗೆ ನಾವೇನಂತ ಕರಿತೀವ್ರಿ, ಸೂಪರ್ ಪ್ರಾಫಿಟ್ ಅಂತ ಕರಿತೇವ್ರಿ, ರೈಟ್. ವಾಟ್ ಈಸ್ ಸೂಪರ್ ಪ್ರಾಫಿಟ್? ಸೂಪರ್ ಪ್ರಾಫಿಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಎವರೇಜ್ ಪ್ರಾಫಿಟ್ ಅಂಡ್ ನಾರ್ಮಲ್ ಪ್ರಾಫಿಟ್. ಯು ಕ್ಯಾನ್ ರೈಟ್ ಲೈಕ್ ದಿಸ್. ಅದರ್ವೈಸ್ ಇಫ್ ದಿ ಎವರೇಜ್ ಪ್ರಾಫಿಟ್ ಈಸ್ ಮೋರ್ ದ್ಯಾನ್ normal profit of the firm, then excess profit is known as super profit. ಅದೇನ ನಾರ್ಮಲ್ ಪ್ರಾಫಿಟ್ ಗಿಂತ ಏನು ಎಕ್ಸೆಸ್ ಪ್ರಾಫಿಟ್ ಇರ್ತದಲ್ರಿ, ರೈಟ್. ನಾರ್ಮಲ್ ಪ್ರಾಫಿಟ್ ಗಿಂತ ಎಕ್ಸೆಸ್ ಎಕ್ಸ್ಟ್ರಾ ಏನ್ ಪ್ರಾಫಿಟ್ ಇರ್ತದಲ್ರಿ, ಆ ಪ್ರಾಫಿಟ್ ನಾವೇನಂತ ಕರಿತೇವ್ರಿ, ಸೂಪರ್ ಪ್ರಾಫಿಟ್ ಅಂತ ಕರಿತೇವ್ರಿ, ರೈಟ್. ಸೊ ವ್ಯಾಲ್ಯೂ ಆಫ್ ಗುಡ್ ವಿಲ್ ಹೆಂಗ್ ಕಂಡಿಡ್ತೇವ್ರಿ, ಸೂಪರ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಈ ತರ ಮಾಡ್ತೇವ್ರಿ. ಪ್ರಾಬ್ಲಮ್ದಾಗ್ರಿ ಸೂಪರ್ ಪ್ರಾಫಿಟ್ ಕೊಟ್ಟಿರಂಗಿಲ್ರಿ, ಸೂಪರ್ ಪ್ರಾಫಿಟ್ ಕೊಡಲಾದ್ರೆ ಯಾವ ತರ ಕಂಡುಹಿಡಿಬೇಕ್ರಿ, ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಬಟ್ ಸಮ್ ಟೈಮ್ ದೀಸ್ ಬೋತ್ ಆರ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಎವರೇಜ್ ಪ್ರಾಫಿಟ್ ಕೊಟ್ಟಿರಂಗಿಲ್ಲ ಮತ್ರಿ ನಾರ್ಮಲ್ ಪ್ರಾಫಿಟ್ ಕೊಟ್ಟಿರಂಗಿಲ್ರಿ. ಸೊ ಹೌ ಟು ಫೈಂಡ್ ಔಟ್ ಎವರೇಜ್ ಪ್ರಾಫಿಟ್? ಎಸ್, ಆಲ್ರೆಡಿ ಯು ನೋ ಇನ್ ದಿ ಎವರೇಜ್ ಪ್ರಾಫಿಟ್ ಮೆಥಡ್. ಎವರೇಜ್ ಪ್ರಾಫಿಟ್ ಮೆಥಡ್ ಗುರ್ತೈತ್ರಿ ಎವರೇಜ್ ಪ್ರಾಫಿಟ್ ಯಾವ ತರ ಕಂಡುಹಿಡಿಯೋದು. ಸೊ ಲೆಟ್ಸ್ ಸಿ ಒನ್ಸ್ ಅಗೇನ್ ಹಿಯರ್. ಎವರೇಜ್ ಪ್ರಾಫಿಟ್ is equal to total profits of past years. so ಎಲ್ಲ ಪ್ರಾಫಿಟ್ಗಳು ಪ್ಲಸ್ ಮಾಡೋದ್ರಿ, ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಆಫ್ ಪಾಸ್ಟ್ ಇಯರ್. ಎಷ್ಟು ಇಯರ್ದು ಪ್ರಾಫಿಟ್ ಪ್ಲಸ್ ಮಾಡ್ತಿರಲ್ಲ ಅಷ್ಟು ಇಯರ್ ಡಿವೈಸಬಲ್ ಮಾಡೋದ್ರ, ಇಟ್ ಈಸ್ ಎವರೇಜ್ ಪ್ರಾಫಿಟ್. ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋರಿ, ಫಾರ್ಮುಲಾ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸಸ್. ಸೂಪರ್ ಪ್ರಾಫಿಟ್ ಕ್ವಶನ್ ಅದ ಕೊಟ್ಟಿರಂಗಿಲ್ರಿ. ಸೂಪರ್ ಪ್ರಾಫಿಟ್ ಯಾವ ತರ ಕಂಡುಹಿಡಿಬೇಕ್ರಿ, ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಎವರೇಜ್ ಪ್ರಾಫಿಟ್ ಕೊಟ್ಟಿರಂಗಿಲ್ರಿ, ಅವಾಗ ಎವರೇಜ್ ಪ್ರಾಫಿಟ್ ಯಾವ ತರ ಕಂಡುಹಿಡಿಬೇಕ್ರಿ, ಟೋಟಲ್ ಪ್ರಾಫಿಟ್ಸ್ ಆಫ್ ಪಾಸ್ಟ್ ಇಯರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಆಫ್ ಪಾಸ್ಟ್ ಇಯರ್ಸ್, ರೈಟ್. ಇದನ್ನ ನೀವು ಆಲ್ರೆಡಿ ಎವರೇಜ್ ಪ್ರಾಫಿಟ್ ಕಲ್ತಿದ್ರಿ. ಈಗ ಕೆಲವೊಂದು ಪ್ರಾಬ್ಲಮ್ ನಾರ್ಮಲ್ ಪ್ರಾಫಿಟ್ ಕೊಟ್ಟಿರಂಗಿಲ್ಲ. ಸೊ ನಾರ್ಮಲ್ ಪ್ರಾಫಿಟ್ ಕೊಡ್ಲದಾಗ ಯಾವ ತರ ಕಂಡುಹಿಡ್ತೀವ್ರಿ, ಸೊ ಇದನ್ನ ಸ್ವಲ್ಪ ಫಾರ್ಮುಲಾ ಬರ್ಕೋರಿ, 1 2 3 ಫಾರ್ಮುಲಾ, ರೈಟ್. ಸೊ ನೆಕ್ಸ್ಟ್ ಎಸ್ ಹಿಯರ್ ನೌ ಹೌ ಟು ಫೈಂಡ್ ಔಟ್ ನಾರ್ಮಲ್ ಪ್ರಾಫಿಟ್, ರೈಟ್. ಸೊ normal profit is find out by using this formula, that is normal profit is equal to average capital employed, that is ACE. A stand for average, C stand for capital, E stand for employed, means how much average capital employed in the business, that is ACE into NRR, that is normal rate of return. N stand for normal, R stand for rate, and one more R stand for return, and divided by 100. So this is the formula used for calculate normal profit, right. Average profit minus normal profit is the formula for super profit. Average profit how you find out, you already seen here,
ರೈಟ್. ಆಲ್ರೆಡಿ ಈಗ ನೋಡಿದ್ರೆ ಎವರೇಜ್ ಪ್ರಾಫಿಟ್ ಯಾವ ತರ ಕಂಡಿಡ್ತೀವಿ ಅನ್ನೋದ್ರೆ, ಇಲ್ಲಿಗ ನಾರ್ಮಲ್ ಪ್ರಾಫಿಟ್ ಯಾವ ತರ ಕಂಡಿಡ್ತೀವಿ ನೋಡ್ರಿ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಸರ್ ಬೈ 100, ರೈಟ್. ACE ಅಂದ್ರೆ ಏನ್ ಹೇಳ್ರಿ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. NRR ಅಂದ್ರೆ ಏನ್ ಹೇಳ್ರಿ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಸಲ್ ಬೈ 100. ಸೊ ದಿಸ್ ಈಸ್ ದಿ ಫಾರ್ಮುಲಾ ವಿ ಯೂಸ್ ಟು calculate normal profit. But in some problem they have not given average capital employed. But ಕೆಲವೊಂದು ಪ್ರಾಬ್ಲಮ್ದಾಗ ಏನು ಕೊಟ್ಟಿರಂಗಿಲ್ರಿ, ACE ಕೊಟ್ಟಿರಂಗಿಲ್ಲ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿರಂಗಿಲ್ರಿ. ಸೊ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಯಾವ ತರ ಕಂಡುಹಿಡಿತೇವ್ರಿ, ಸೊ ಸಿಯರ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಫಸ್ಟ್ ವಿ ಟೇಕ್ ಅಸೆಟ್ಸ್ at market value, ಅಸೆಟ್ಸ್ at market value ತಗೋಬೇಕ್ರಿ, ಲೆಸ್ external liabilities or it is also known as liability outsiders, outsider liability ಅವ್ರದಲ್ರಿ ಅದನ್ರಿ. ನೆಕ್ಸ್ಟ್ ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್, ಆ ವರ್ಷದ ಪ್ರಾಫಿಟ್ ಇತ್ತಿರಲ್ರಿ ಅದನ್ನ ಹಾಫ್ ಪ್ರಾಫಿಟ್ ಏನ್ರಿ ಲೆಸ್ ಮಾಡೋದ್ರಿ. ದೆನ್ ವಿ ಫೈಂಡ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ದಿಸ್ ಈಸ್ ದಿ ಫಾರ್ಮುಲಾ ವಿ ಯೂಸ್ or this is the format we use to calculate average capital employed, right. That is on the basis of asset side approach. ಅಸೆಟ್ ಸೈಡ್ ಅಪ್ರೋಚ್ ಇಂದ ಬಿ ಕಂಡುಹಿಡಿಬಹುದ್ರಿ, ಲಯಬಿಲಿಟಿ ಸೈಡ್ ಅಪ್ರೋಚ್ ಇಂದನು ಇದನ್ನ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಿಬಹುದ್ರಿ. ನಾವು ಇಲ್ಲಿ ಯಾವ್ದು ಡಿಸ್ಕಸ್ ಮಾಡೋದೈತ್ರಿ, ಅಸೆಟ್ ಅಪ್ರೋಚ್, ದಟ್ ಈಸ್ ಅಸೆಟ್ ಸೈಡ್ ಅಪ್ರೋಚ್ ದಿಂದ ರೀ ಯಾವ ತರ ನಾವು ಎವರೇಜ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡ್ತೀವಿ ಅನ್ನೋಂಥದ್ದು ನೋಡ್ರಿ. ಸೊ ಈಗ ಇಲ್ಲಿ ನೋಡ್ರಿ, ಫಸ್ಟ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಒಂದ್ ವೇಳೆ ಕ್ವಶನ್ ಅದಾಗ ಇಲ್ಲಾಗಿತ್ತಂದ್ರ ಮೊದಲನೇನ್ರಿ ಈ ಫಾರ್ಮೇಟ್ ಯೂಸ್ ಮಾಡ್ರಿ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಿಬೇಕ್ರಿ. ಅಥವಾ ಡೈರೆಕ್ಟ್ ಅವ್ರ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ವಶನ್ ದಾಗ ಕೊಟ್ಟಿರಂತಂದ್ರ ಇದನ್ನ ನಮಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ನಾವೇನ್ ಕಂಡುಹಿಡಿಬೇಕ್ರಿ, ನಾರ್ಮಲ್ ಪ್ರಾಫಿಟ್ ಕಂಡುಹಿಡಿಬೇಕ್ರಿ. ಯಾಕಂದ್ರೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವ್ರ ಕ್ವಶನ್ ದಾಗ ಕೊಟ್ಟಿರ್ತಾರೆ. ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಆಲ್ರೆಡಿ ಅಪಿಯರ್ ಇಟ್ ಇಸ್ ಇನ್ ದಿ ಕ್ವಶನ್ ದಾಗ ಇರತ್ತಿತ್ರಿ ಅದನ್ನ. ಸೊ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಮಾಡ್ರಿ, ಏನ್ ಮಾಡೋದ್ರಿ, ವಿ ಫೈಂಡ್ ನಾರ್ಮಲ್ ಪ್ರಾಫಿಟ್. ಆದ ನಂತರ ಎವರೇಜ್ ಪ್ರಾಫಿಟ್ ಕೊಟ್ಟಿರ್ತಾರ್ರಿ, ಎವರೇಜ್ ಪ್ರಾಫಿಟ್ ಕೊಡ್ಲಾದ್ರ ಅದನ್ನು ಫಾರ್ಮುಲಾ ಯೂಸ್ ಮಾಡ್ರಿ ಎವರೇಜ್ ಪ್ರಾಫಿಟ್ ಕಂಡುಹಿಡಿಬೇಕ್ರಿ. ಆದ ನಂತರ ಇವೆರಡು ನಡುವಿನ ವ್ಯತ್ಯಾಸ ಸೂಪರ್ ಪ್ರಾಫಿಟ್ ಕಂಡುಹಿಡಿಬೇಕು. ಆದ ನಂತರ ವ್ಯಾಲ್ಯೂ ಆಫ್ ಗುಡ್ ವಿಲ್ ಕಂಡುಹಿಡಿಬೇಕ್ರಿ. ಸೊ ದೀಸ್ ಆರ್ ದಿ ಸಮ್ ಸ್ಟೆಪ್ಸ್ ಟು ಫೈಂಡ್ ಔಟ್ ಗುಡ್ ವಿಲ್ ಅಂಡರ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ದಾಗ ಯಾವ ತರ ಗುಡ್ ವಿಲ್ ಕಂಡುಹಿಡಿತೀವಿ ಅನ್ನೋದಂತದ ನೋಡ್ಕೊಂಡಿರಲ್ಲ. ಎಸ್, ಬಟ್ ಈಗ ಎಲ್ಲಾ ಕೇಸ್ದಾಗ ಮೊದಲು ನಮಗೆ ಬೇಕಾದ ಹೇಳ್ರಿ ಸೂಪರ್ ಪ್ರಾಫಿಟ್ ಬೇಕಾಗಿರ್ತೈತ್ರಿ. ಅದನ್ನ ಪರ್ಚೇಸ್ ಇಲ್ರಿ, ಎನ್ಯುಟಿ ಮೆಥಡ್ ಇಲ್ರಿ, ಕ್ಯಾಪಿಟಲೈಸೇಷನ್ ಇಲ್ರಿ, ಸ್ಲೈಡಿಂಗ್ ಸ್ಕೇಲ್ ಇರ್ರಿ, ಯಾವುದು ಮೆಥಡ್ದಾಗ ನಮ್ಗೆ ಸೂಪರ್ ಪ್ರಾಫಿಟ್ ಫಸ್ಟ್ ಬೇಕಾಗ್ತೈತ್ರಿ. ಸೊ ಎಲ್ಲಾ ಪ್ರಾಬ್ಲಮ್ಗೆ ಇವು ಸ್ಟೆಪ್ ಅನ್ವಯ ಆಗ್ತಾವ್ರಿ. ಅಪ್ ಟು ಎಲ್ಲರಿ ಸೂಪರ್ ಪ್ರಾಫಿಟ್ ವರೆಗ್ರಿ. ಸೂಪರ್ ಪ್ರಾಫಿಟ್ ವರೆಗ್ರಿ ಈ 4 ಕೇಸ್ದಾಗ ಸೇಮ್ ಸ್ಟೆಪ್ ಫಾಲೋ ಆಗ್ತೈತ್ರಿ, ರೈಟ್. ಸೊ ಈಗ ಇದನ್ನ ಬಹಳ ಇಂಪಾರ್ಟೆಂಟ್ ಐತಿ, ಹೌ ಟು ಫೈಂಡ್ ಔಟ್ ಫಸ್ಟ್ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಯಾವ ತರ ಕಂಡುಹಿಡಿಯೋದು ಬಹಳ ಇಂಪಾರ್ಟೆಂಟ್ ಐತ್ರಿ 4 ಕೇಸ್ದಾಗ ರೀ. ಸೊ 4 ಕೇಸ್ದಾಗ ಸೇಮ್ ಮೆಥಡ್ ಆಗ್ತೈತ್ರಿ. ಫಸ್ಟ್ ರೀ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಡಲಾಗಿದ್ರ ಇದನ್ನ ಯೂಸ್ ಮಾಡ್ರಿ ಎವರೇಜ್ ಕ್ಯಾಪಿಟಲ್ ಕಂಡುಹಿಡಿಬೇಕ್ರಿ. ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ವಶನ್ ದಾಗ ಕೊಟ್ಟಿರಂತರ ರೀ ಡೈರೆಕ್ಟ್ಲಿ ನಾರ್ಮಲ್ ಪ್ರಾಫಿಟ್ ಕಂಡುಹಿಡಿದ್ರಿ. ಆದ ನಂತರ ಎವರೇಜ್ ಪ್ರಾಫಿಟ್ ಕೊಟ್ಟಿರ್ರಿ, ಎವರೇಜ್ ಪ್ರಾಫಿಟ್ ಡೈರೆಕ್ಟ್ ತಗೋದ್ರಿ, ಇಲ್ಲ ಅಂತಂದ್ರೆ ಅದನ್ನು ಕಂಡುಹಿಡಿದ್ರಿ. ಆದ ನಂತರ ಸೂಪರ್ ಪ್ರಾಫಿಟ್ ಕಂಡುಹಿಡಿದ್ರಿ, ಆದ ನಂತರ ವ್ಯಾಲ್ಯೂ ಆಫ್ ಗುಡ್ ವಿಲ್ ಕಂಡುಹಿಡಿದ್ರಿ. ಸೊ ನೀವೇನ್ ಮಾಡ್ರಿ ಇವೆಲ್ಲ ಸ್ಟೆಪ್ಸ್ಗಳು ಮೊದಲು ಬರ್ಕೋರಿ, right. So you please write down all these steps to find out goodwill under purchase of super profit method. In the next class I go for a problem, right. ಒಂದು ಪ್ರಾಬ್ಲಮ್ ತಗೊಂಡು ನಿಮಗೆ ಯಾವ ತರ ಸ್ಟೆಪ್ಸ್ ಯೂಸ್ ಮಾಡಬೇಕು, ಎಲ್ಲಿಂದ ಯಾವ ಸ್ಟೆಪ್ ಯೂಸ್ ಮಾಡಬೇಕು ಅನ್ನೋಂಥದ್ದು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ, ರೈಟ್. ಸೊ ಯು ಪ್ಲೀಸ್ ರೈಟ್ ಡೌನ್ ದೀಸ್ ಆಲ್ ಸ್ಟೆಪ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಮೂವ್ ವಿತ್ ಆನ್ ಪ್ರಾಬ್ಲಮ್ ಆನ್ ದೀಸ್ ಮೆಥಡ್, ರೈಟ್. ಸೊ ಟಿಲ್ ದೆನ್, ಥ್ಯಾಂಕ್ ಯು ಎವ್ರಿ ಒನ್.